ಇನ್ನು ಮುಂಬೈನಲ್ಲಿ ಕಿರುತೆರೆ ನಟಿ ಸಂಚಿತಾ ಉಗಾಲೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಮುಂಬೈನ ತಮ್ಮ ನಿವಾಸದಲ್ಲೇ ಸಂಚಿತಾ ಉಗಾಲೆ ಆತ್ಮಹತ್ಯೆ ಮಾಡಿಕೊಂಡಿರೋದು. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಯಾಕೆ ಸೂಸೈಡ್ ಮಾಡಿಕೊಂಡ್ರು ಇನ್ನೂ ಗೊತ್ತಾಗಿಲ್ಲ. ಸಾಜನ್ ಘರ್ ಪುಟ್ಟ ಬಾಲಕಿಯಾಗಿ ಬಾಲನಟಿಯಾಗಿ ನಟಿಸಿದ್ರು. ಅದರಲ್ಲಿ ಹಲವು ಧಾರಾವಾಹಿಗಳಲ್ಲೂ ಕೂಡ ನಡೆಸಿದ್ದಾರೆ. ಕುಂಕುಮ ಭಾಗ್ಯ ಅಂತ ಈ ಹಿಂದೆ ಸೀರಿಯಲ್ ಬರ್ತಾ ಇದ್ದು ಅದರಲ್ಲಿ ಬಹಳ ಖ್ಯಾತಿಯನ್ನು ಪಡ್ಕೊಂಡಿದ್ರು. ದಿಯಾ ಟಂಡನ್ ಪಾತ್ರವನ್ನ ಮಾಡಿದ್ರು. ಜನರ ಮನಕ್ಕೆ ಕೂಡ ಗೆದ್ದಿದ್ರು, ಮನೆ ಮಾತಾಗಿದ್ರು. ಅದಾದ್ಮೇಲೆ ಹಲವು ಸಿನಿಮಾಗಳಲ್ಲೂ ಕೂಡ ಸಂಚಿತಾ ಉಗಾಲೆ ಆಕ್ಟ್ ಕೂಡ ಮಾಡಿದ್ರು, ಸೈ ಅನಿಸ್ಕೊಂಡಿದ್ರು. ವಿಕಿ ಕೌಶಲ್ ಅವರ ನಟನೆಯ ಚಾವಾ ಸಿನಿಮಾ ಅದರಲ್ಲೂ ಕೂಡ ನಡೆಸಿದ್ರು. ತಾರಾರಾಣಿಯ ಬಾಲ್ಯದ ಪಾತ್ರವನ್ನ ನಿರ್ವಹಿಸಿದ್ರು. ಸೊ ಹೀಗೆ ಅನೇಕ ಪಾತ್ರದಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಂತಹ ಸ್ಫುರದ್ರೂಪಿ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದನ್ನು ತಮ್ಮ ನಿವಾಸದಲ್ಲೇ ಅಂದಾಗ ನಾನಾ ರೀತಿಯ ಅನುಮಾನಗಳು ಇಲ್ಲಿ ಮೂಡೋದಕ್ಕೆ ಶುರುವಾಗಿದೆ. ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಬಟ್ ಕಾರಣ ನಿಗೂಢ. ಏನಾದ್ರೂ ಸೂಸೈಡ್ ಲೆಟರ್ ಏನಾದ್ರೂ ಬರೆದಿಟ್ಟಿದ್ದಾರಾ ಗೊತ್ತಿಲ್ಲ. ಅದರ ಬಗ್ಗೆ ಪರಿಶೀಲನೆ ಆಗಬೇಕು. ಕೇವಲ 22 ವರ್ಷ ವಯಸ್ಸು ಈಕೆಗೆ. ಕೇವಲ 22 ವರ್ಷದ ಯುವ ನಟಿ ಸಂಚಿತಾ ಉಗಾಲೆ ಅಂತ ಹೇಳಿದ್ನಲ್ಲ. ಕುಂಕುಮ ಭಾಗ್ಯ ಸಿನಿಮಾದಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆದವರು ಇವರು. DDLJ ಸಿನಿಮಾದಲ್ಲಿ ಬಾಲಕಿಯ ಪಾತ್ರವನ್ನ ಮಾಡಿದ್ರು. ಅದರಲ್ಲೂ ಕೂಡ ಫೇಮಸ್ ಆಗಿದ್ರು ಅವರು. ಬಟ್ ಯಾವುದಕ್ಕೋಸ್ಕರ ಸೂಸೈಡ್ ಮಾಡಿಕೊಂಡ್ರು ಅನ್ನೋದು ಗೊತ್ತಿಲ್ಲ. ಹಲವು ಅನುಮಾನಗಳ ಮೇರೆಗೆ ಈ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ, ಅಥವಾ ಯಾರಾದ್ರೂ ಅವ್ರಿಗೆ ಹಿಂಸೆ ಕೊಟ್ಟಿದ್ರಾ, ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರಾ, ಅಥವಾ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಿದ್ರಾ, ಅಥವಾ ಇನ್ನೊಂದೇನಾದ್ರೂ ಇದೆಯಾ, ಹೆದರಿಸ್ತಿದ್ರಾ, ಬೆದರಿಸ್ತಿದ್ರಾ, ಫ್ಯಾಮಿಲಿ ಪ್ರೆಷರ್ ಏನಾದ್ರೂ ಇತ್ತ, ಎಲ್ಲ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ನಿನ್ನೆ ಸಂಜೆ 7ರಿಂದ 7:30 ಅವಧಿಲಿ ಸಂಚಿತಾ ಅವರು ಮಲ್ಕೊಳ್ಳುವಂತ ಕೋಣೆಯ ಒಳಗಿಂದ ಲಾಕ್ ಮಾಡ್ಕೊಂಡಿದ್ರಂತೆ. ಅದಾದ್ಮೇಲೆ ಕೋಣೆಯ ಸೀಲಿಂಗ್ ಫ್ಯಾನ್ಗೆ ಸೀರೆಯಿಂದ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಇದನ್ನ ಮೊದಲು ಕುಟುಂಬಸ್ಥರು ಮತ್ತು ಸ್ಥಳೀಯರು ಗಮನಿಸ್ತಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ರೀಚ್ ಆಗೋಷ್ಟರಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಅಲ್ಲಿ ರೀಚ್ ಆದಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಯು ಆರ್ ಟೂ ಲೇಟ್, ಶಿ ಇಸ್ ಆಲ್ಮೋಸ್ಟ್ ಡೆಡ್ ಅಂತ ಘೋಷಣೆ ಮಾಡಿಬಿಡ್ತಾರೆ. ಸೊ ಈ ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ತಾರೆ, ಮಹಜರು ಮಾಡ್ತಾರೆ. ಸೂಸೈಡ್ ಮಾಡ್ಕೊಂಡಿದ್ದಂತಹ ಜಾಗ, ಅದರಲ್ಲಿ ಏನಾದರೂ ಸೂಸೈಡ್ ಲೆಟರ್ ಬರೆದಿದ್ದಾರಾ ಅನ್ನೋದನ್ನ ಗಮನಿಸಬೇಕು. ನಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ದಿಯಾ ಟಂಡನ್ ಪಾತ್ರ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಿತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಧನು ಫೋನ್ ಸಂಪರ್ಕದಲ್ಲಿ. ಧನು, ಸೂಸೈಡ್ ಲೆಟರ್ ಏನಾದ್ರೂ ಸಿಕ್ಕಿದೆಯಾ? ಯಾವ ಕಾರಣಕ್ಕೆ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ಯಾಕಂದ್ರೆ ಕೇವಲ 22 ವರ್ಷ ವಯಸ್ಸು ಈಕೆಗೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು? ಎಷ್ಟು ಇರುತ್ತೆ ಈಗಾಗ್ಲೇ ಏನಂದ್ರೆ ಸ್ಯಾಂಡಲ್ವುಡ್ ಮತ್ತೆ ಬೇರೆ ಬೇರೆ ಇದರಲ್ಲೂ ಕೂಡ ನಾವು ಗಮನಿಸಿದಾಗ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಅಂದ್ರೆ ಚಿಕ್ಕ ವಯಸ್ಸಿಗೆ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಂಡಂತದ್ದು ಸರ್ವ ಸಾಮಾನ್ಯ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ. ಹಂಗೆ ನೋಡಿದಾಗ ಈಗ ಬಾಲಿವುಡ್ ನಲ್ಲಿ ಕಿರುತೆರೆ ಮತ್ತೆ ಸಿನಿಮಾ ರಂಗದಲ್ಲೂ ಕೂಡ ಫೇಮಸ್ ಆದಂತವ್ರು, ಮತ್ತೆ ಹೆಸರನ್ನ ಇತ್ತೀಚೆಗೆ ಈಗ ಏನಂದ್ರೆ ಉದಯೋನ್ಮುಖ ನಟಿಯಾಗಿ ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಸಂಚಿತಾ ಉಗಾಲೆ ಅವರು ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಒಂದು ರೀತಿಯಾದಂತಹ ಶಾಕ್ಗೆ ಒಳಗಾಗಿರ್ತಕ್ಕಂಥವ್ರ ಕುಟುಂಬಸ್ಥರಾಗಿರ್ಬೋದು, ಮತ್ತೆ ಇಡೀ ಚಿತ್ರರಂಗ ಕೂಡ ಒಂದು ಶಾಕಿಗೆ ಒಳಗಾಗಿರ್ತಕ್ಕಂಥದ್ದು. ಯಾಕೆ, ಏನು ಕಾರಣ ಏನು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ಅಂದ್ರೆ ಅವರ ಮನೆಯಲ್ಲೇನೆ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಂಬೈನ ಪೊಲೀಸರು ಕೂಡ ಒಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಈ ಒಂದು ನಟಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂದ್ರೆ, ಇನ್ನೂ ಚಿಕ್ಕ ವಯಸ್ಸು, ಕಿರಿದಾದಂತ ವಯಸ್ಸು, ಇನ್ನೂ ಸಾಕಷ್ಟು ಕನಸುಗಳನ್ನ ಸಾಕಾರಗೊಳಿಸ್ಕೊಂಡು ಮಾಡ್ಕೊಳ್ಳುವಂತಹ ಒಂದು ವಯಸ್ಸಿನಲ್ಲಿ ದುಡುಕಿನ ನಿರ್ಧಾರಕ್ಕೆ ತಮ್ಮ ಅಂದ್ರೆ ಸಾವಿಗೆ ಶರಣಾಗಿರ್ತಕ್ಕಂಥದ್ದು. ಸೊ ಒಂದು ರೀತಿಯಾದಂತಹ ಎಲ್ಲರಿಗೂ ಕೂಡ ಒಂದು ಕುಟುಂಬಸ್ಥರಿಗೆ ಮತ್ತೆ ಇಡೀ ಚಿತ್ರರಂಗಕ್ಕೂ ಕೂಡ ಇದೊಂದು ಬೇಸರದ ಸಂಗತಿ. ಇನ್ನೂ ಬಾಳಿ ಬದುಕಬೇಕಾದಂತವ್ರು, ಸಿನಿಮಾಗಳನ್ನ ಮಾಡ್ಬೇಕಂತದ್ದು, ಜೊತೆಗೆ ಮುಂದಿನ ದಿನದಲ್ಲಿ ತಮ್ಮ ವೈಯಕ್ತಿಕ ಲೈಫ್ ನಲ್ಲೂ ಕೂಡ ಒಂದಿಷ್ಟು ಏಳಿಗೆಗಳನ್ನ ಕಾಣಿಕೊಳ್ಬೇಕಂತಹ ಒಂದು ಪ್ರತಿಭೆ
ಈ ಒಂದು ಚಿಗುರಿನಲ್ಲೇ ಮುಟುಕಿರತಕ್ಕಂಥದ್ದು ಕೂಡ ಎಲ್ಲರಿಗೂ ಕೂಡ ಒಂದು ಬೇಸರವನ್ನ ತಂದಿರತಕ್ಕಂಥದ್ದು. ಆದ್ರೆ ಸಾಕಷ್ಟು ರೀತಿಯಲ್ಲಿ ಈ ಒಂದು ಸಾವು ಮತ್ತು ಒಂದು ಅನುಮಾನ ರೀತಿಯಲ್ಲಿ ಇರತಕ್ಕಂಥದ್ದು. ಆದ್ರೆ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ಏನಂದ್ರೆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಮತ್ತೆ ಅದನ್ನ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತ ಕಾರಣಗಳು ಇನ್ನು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಮುಂದಿನ ದಿನದಲ್ಲಿ ಇದಕ್ಕೆ ಏನು ಕಾರಣ, ಯಾವ ಒಂದು ವಿಷಯಕ್ಕೆ ಇವರು ನೇಣಿಗೆ ಅಂದ್ರೆ ಶರಣಾದ್ರು, ಅಂದ್ರೆ ಅವರು ಆತ್ಮಹತ್ಯೆಗೆ ಮುಂದಾದ್ರು ಅನ್ನೋದನ್ನು ಕೂಡ ಮುಂದಿನ ದಿನದಲ್ಲಿ ತಿಳಿದು ಬರಲಿದೆ. ಶರತ್, ಥ್ಯಾಂಕ್ ಯು ಧನು. ಡೀಟೇಲ್ಸ್ಗಾಗಿ ಓವರಾಲ್ ಆಗಿ ಕೇವಲ 22 ವರ್ಷ ವಯಸ್ಸು, ಸಾಯೋ ವಯಸ್ಸಲ್ಲ. ಚಾವಾ ಸಿನಿಮಾದ ಜೊತೆಗೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ರು. ಕುಂಕುಮ್ ಭಾಗ್ಯ ಮತ್ತೆ DDLJ ಅನ್ನೋದು DDLJ ಅಂತ ಹೇಳಿ ದಿಲ್ವಾಲೆ ದುನಿಯಾ ಲೇ ಜಾಯಿಂಗೆ ಅಂತ ಅದು ಒಂದು ಸೀರಿಯಲ್ ಆಗಿತ್ತು. ಅದರಲ್ಲೂ ಕೂಡ ನಟಿಸಿದ್ರು ಆಕೆ ಅನ್ನೋದು. ನೋಡೋಣ ಯಾತಕ್ಕಾಗಿ ಸಾವನ್ನಪ್ಪಿದ್ರು, ಏನಾದರೂ ಸೂಸೈಡ್ ಲೆಟರ್ ಅಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ರಾ ಅಂತ.